ಜನರಿದ್ದಾರೆ, ಅವ್ರಿಗೆ ತಮ್ಮ ಜೀವಿತದಲ್ಲಿ ಶ್ರೇಷ್ಠತೆ ಬಗ್ಗೆ ಲಕ್ಷ್ಯ ಕೊಡುವ ಅವಶ್ಯಕತೆ ಇದೆ. ಯಾವ ಪ್ರಮೋಷನ್ದು ಯಾವುದೋ ಉನ್ನತಿಯ ಆಸೆಯನ್ನು ಅವರು ಬಯಸುತ್ತಿದ್ದಾರೋ ಇಲ್ಲಿವರೆಗೂ ಅದು ಕಾಣಿಸುವುದಿಲ್ಲವೋ, ಎಲ್ಲಿವರೆಗೂ ಅವರು ಶ್ರೇಷ್ಠ ಆಗುವ ಮನಸ್ಸನ್ನು ಮಾಡುವುದಿಲ್ಲವೋ, ಅವನು ಮಹಿಮೆಯ ಜೀವಿತವನ್ನು ಜೀವಿಸಲು ಬಯಸಿದರೆ ಶ್ರೇಷ್ಠತೆಗೋಸ್ಕರ ತನ್ನನ್ನು ತಾನು ರೆಡಿ ಮಾಡಿಕೊಳ್ಳಬೇಕು. ಏಕೆಂದರೆ ಮಹಿಮೆಯು ಶ್ರೇಷ್ಠತೆಯಲ್ಲಿದೆ. ಯಾವ ಲೋಕದಲ್ಲಿ ನಾವು ಜೀವಿಸುತ್ತಿದ್ದೆವು ಅದು ನಮಗೆ ಶ್ರೇಷ್ಠತೆಯ ಅಭ್ಯಾಸ ಮಾಡಲು ಹೇಳುವುದಿಲ್ಲ. ಲೋಕವು ನಮಗೆ ಇದೇ ತರ ಜೀವಿಸಬೇಕೆಂದು ಪ್ರೇರೇಪಿಸುತ್ತದೆ. ಅದು ಹೇಳುತ್ತದೆ, ಯಾರು ನಿನಗೆ ಕೆಟ್ಟು ಮಾಡಿದರೆ ಅವ್ರಿಗೆ ತಿರುಗಿ ಕೇಡಕನ್ನು ಮಾಡು. ಇದು ಲೋಕದ ಸ್ಟ್ಯಾಂಡರ್ಡ್ ಆಗಿದೆ ಮತ್ತು ಇದು ಪರಮೇಶ್ವರನ ಸ್ಟ್ಯಾಂಡರ್ಡ್ ಅಲ್ಲ. ಲೋಕದಲ್ಲಿ ನಾವು ಸಮಾಜದಲ್ಲಿ ಇರಬೇಕಾದರೆ ಸಮಾಜ ಪ್ರಕಾರ ನಾವು ಜೀವಿಸಬೇಕು. ಆದರೆ ನೀವು ನಿಮ್ಮ ಹತ್ತಿರ ಆ ಆತ್ಮ ಇಲ್ಲ. ನೀವು ಏಕೆ ಆ ಆತ್ಮದ ಮೂಲಕ ಜೀವಿಸುತ್ತಿದ್ದೀರಿ? ನಿಮ್ಮ ಹತ್ತಿರ ಪರಮೇಶ್ವರನ ಆತ್ಮವಿದೆ ಮತ್ತು ಸಂಸಾರದ ನಿಮ್ಮ ಹತ್ತಿರ ಅವರ ಕನಸುಗಳು ಇರುವ ಅವಶ್ಯಕತೆ ಇಲ್ಲ. ಅವರ ಆಶೆಗಳು ನಿಮ್ಮ ಹತ್ತಿರ ಇರುವ ಅವಶ್ಯಕತೆ ಇಲ್ಲ. ಈ ಎಲ್ಲಾ ವಿಷಯಗಳು ಅವರ ಹತ್ತಿರ ಇದೆ. ಯಾರ ಹತ್ತಿರ ಪ್ರಾಪಂಚಿಕ ಆತ್ಮವಿದೆಯೋ, ಆದ್ರೆ ನಮ್ಮ ಹತ್ತಿರ ಪರಮೇಶ್ವರನ ಆತ್ಮವಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಆತನ ಜೊತೆ ಮಾತನಾಡಿರಿ. ನೀವು ಹೇಳಿರಿ, ಆತನು ನಿಮಗೋಸ್ಕರ ಯಾರಾಗಿದ್ದಾರೆ. ನಿಮ್ಮ ಹೃದಯದಿಂದ ಆತನಿಗೆ ಮಹಿಮೆ ಸಲ್ಲಿಸಿರಿ. ಆತನ ಜೊತೆ ಮಾತನಾಡಿರಿ. ರೋಷ ತೆಲೆ ಇಂದ್ರಲಭ ಮಾತುಕತೆ ಮಾತನಾಡಿರಿ ಆತನ ಜೊತೆ, ಪರಮೇಶ್ವರನ ಜೊತೆ. ವಿಧಿ ಈ ತಲಕ ಭಾಷೆ, ಆತನ ಮಹಿಮೆಯು ಇಲ್ಲಿದೆ, ಆತನ ಸಾನ್ನಿಧ್ಯವು ಇಲ್ಲಿದೆ. ಈ ತರ ಲಾಭ ಗಾಂಪಾಂತರ ಈ ಸ್ವತೀಲ ಕೋಶ Litara laga bankre ke sotila kositi katila mandalati. ಧನ್ಯವಾದ 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 ಪ್ರಭು. ಧನ್ಯವಾದ 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 ಪ್ರಭು. ಧನ್ಯವಾದ ಹೇಳುತ್ತೇವೆ ಪ್ರಭು. ಧನ್ಯವಾದ 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 ಹೇಳುತ್ತೇವೆ ಸಮಯಕ್ಕೋಸ್ಕರ ಪ್ರಭು. ನಮಗೆ ಅದನ್ನು ಕೊಟ್ಟಿದ್ದೀರಿ ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಮತ್ತು ನಾವು ಮುಂದೆ ಬೆಳೆಯುವುದಕ್ಕೆ. ನಾವು ಹೇಳುತ್ತೇವೆ ಪ್ರಭು, ನಿಮ್ಮ ಆತ್ಮವನ್ನು ನಮ್ಮ ಹೃದಯಗಳನ್ನು ತೆರೆದಿದ್ದೇವೆ ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಸ್ವೀಕರಿಸುವುದಕ್ಕೆ. ಧನ್ಯವಾದ ಹೇಳುತ್ತೇವೆ. ಧನ್ಯವಾದ ಹೇಳುತ್ತೇವೆ. ಈ ಪ್ರಾರ್ಥನೆ ಪ್ರಭು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಕುಳಿತುಕೊಳ್ಳಬಹುದು, ನೀವು ಕುಳಿತುಕೊಳ್ಳಬಹುದು. ವಾವ್. ನೀವು ಪಕ್ಕದವರಿಗೆ ಸ್ವಾಗತ ಹೇಳಬಹುದು. ಸಂತೋಷದಿಂದ ಹೇಳಿರಿ, ನಿಮಗೆ ಸ್ವಾಗತವಿದೆ. ನಿಮಗೆ ನೋಡಿ ಬಹಳ ಸಂತೋಷವಾಯಿತು. ಪ್ರೇಸ್ ದ ಲಾರ್ಡ್. ಜೋರಾಗಿ ಕಿಚ್ಚಬಹುದು ಮಹಿಮಾ, ಜೋರಾಗಿ ಕಿಚ್ಚಬಹುದು ಮಹಿಮಾ. ಹೇಳಿರಿ, ನಾನು ಮುಂದೆ ಬೆಳೆಯುತ್ತಿದ್ದೇನೆ, ನಾನು ಸಮೃದ್ಧಿಯಲ್ಲಿ ಜೀವಿಸುತ್ತಿದ್ದೇನೆ. ಈ ವರ್ಷವು ಬಿಡುಗಡೆ ವರ್ಷವಾಗಿದೆ. ನಾನು ಬಿಡಿಸಿಕೊಳ್ಳುವುದರಲ್ಲಿ ಒಬ್ಬನು. ಪ್ರೇಸ್ ದ ಲಾರ್ಡ್. 2 ವಾರಗಳಿಂದ ನಾವು ಮಾತುಕತೆ ಪ್ರಾರಂಭ ಮಾಡಿದ್ದೇವೆ. ಬಹಳ ಇಂಪಾರ್ಟೆಂಟ್. ನಾವು ನೋಡಿದೆವು, ದಾನಿಯೇಲನ ಪುಸ್ತಕದಿಂದ ನೋಡಲು ಪ್ರಾರಂಭಿಸಿದೆವು. ಮನುಷ್ಯನ ಜೀವಿತದಲ್ಲಿ ಅತ್ಯುನ್ನತ ಶ್ರೇಷ್ಠತೆ ಏನು ಮಾಡುತ್ತದೆ ಎಂದು ನಾನು ಹೇಳಿದೆ. ಬಹಳಷ್ಟು ಜನರಿಗೆ ತಮ್ಮ ಜೀವಿತದಲ್ಲಿ ಆ ಶ್ರೇಷ್ಠತೆ ಬಗ್ಗೆ ಲಕ್ಷ್ಯ ಕೊಡುವ ಅವಶ್ಯಕತೆ ಇದೆ. ಯಾವುದು ಪ್ರಮೋಷನ್ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಆಸೆ ಪಡುತ್ತಿದ್ದಾರೋ ಅಲ್ಲಿವರೆಗೂ ಅದು ಕಾಣಿಸುವುದಿಲ್ಲ. ಅವರು ಅತ್ಯುನ್ನತ ಆಗೋಲು ಮನಸ್ಸು ಮಾಡದಿದ್ದರೆ. ಪ್ರೇಸ್ ದ ಲಾರ್ಡ್. ಮತ್ತು ನಾವು ಇದನ್ನು ಹೇಳಿದೆವು, ನಾವು ಶ್ರೇಷ್ಠತೆ ಬಗ್ಗೆ ಮಾತನಾಡುವಾಗ ನೀವು ಹೊರಗಿನಿಂದ ಏನಾದ್ರು ತರಬೇಕೆಂದು ಹೇಳುತ್ತಿಲ್ಲ. ನಾವು ಹೇಳಿದೆವು, ಪರಮೇಶ್ವರನ ಆತ್ಮ ನಿಮ್ಮಲ್ಲಿದೆ. ನೀವು ಆಲ್ರೆಡಿ ಸರ್ವಶ್ರೇಷ್ಠರಾಗಿದ್ದೀರಿ. ನೀವು ಹೇಳಬಹುದು, ನಾನು ಸರ್ವಶ್ರೇಷ್ಠನಾಗಿದ್ದೇನೆ. ಸಂತೋಷದಿಂದ ಹೇಳಿರಿ, ನಾನು ಸರ್ವಶ್ರೇಷ್ಠನಾಗಿದ್ದೇನೆ, ನಾನು ಸರ್ವಶ್ರೇಷ್ಠನಾಗಿದ್ದೇನೆ. ಅದಕ್ಕಾಗಿ ನಾನು ಸರ್ವಶ್ರೇಷ್ಠವಾದ ಜೀವಿತವನ್ನು ಜೀವಿಸಬಲ್ಲೆ. ಕ್ರೈಸ್ತನ ನಾವು ಆಳವಾಗಿ ತಿಳಿಯಲು ಪ್ರಾರಂಭ ಮಾಡಿದಾಗ ಅದರ ಡೆಫಿನೇಷನ್ ನಾವು ನೋಡಿದೆವು. ಎಕ್ಸಲೆನ್ಸ್ ಏನಾಗಿರುತ್ತದೆ. ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನ್ನು ಆಡಿದ್ದೇವೆ. ನೀವು ಇನ್ನೂ ತಿಳಿಯಬೇಕಾದರೆ ನಮ್ಮ ಹಳೆ ಮೆಸೇಜಸ್ಗಳನ್ನು ನೀವು ಅವುಗಳನ್ನು ನೋಡಬಹುದು. ಕ್ರೈಸ್ತನ ನಾವು ಮುಂದುವರಿಯವರಾಗಿದ್ದೇವೆ. ನಾವು ಮೊಟ್ಟ ಮೊದಲ ಅದಲ್ಲಿ ಹೇಳಿದ್ದೆವು, ಮಹಿಮೆ ಶ್ರೇಷ್ಠತೆಯಲ್ಲಿದೆ. ಹೇಳಬಹುದು, ಮಹಿಮೆ ಶ್ರೇಷ್ಠತೆಯಲ್ಲಿದೆ, ಮಹಿಮೆ ಶ್ರೇಷ್ಠತೆಯಲ್ಲಿದೆ. ಯಾವುದೇ ಮನುಷ್ಯನು ಮಹಿಮೆಯ ಜೀವಿತವನ್ನು ಜೀವಿಸಬೇಕಾದರೆ ಶ್ರೇಷ್ಠತೆಗೋಸ್ಕರ, ಅತ್ಯುನ್ನತಕ್ಕೋಸ್ಕರ ತನ್ನನ್ನು ತಾನು ರೆಡಿ ಮಾಡಿಕೊಳ್ಳಬೇಕು. ಮಹಿಮೆಯು ಶ್ರೇಷ್ಠತೆಯಲ್ಲಿದೆ. ನಾನು ಹೇಳಿದೆ, ಒಂದು ಸುಂದರ ವಸ್ತುವನ್ನು ನೀವು ನೋಡಿದಾಗ ನೀವು ವಾವ್ ಎನ್ನುತ್ತೀರಿ. ನೀವು ಕೆಟ್ಟ ವಸ್ತುವನ್ನು ನೋಡಿದಾಗ ನೀವು ಛೀ ಎನ್ನುತ್ತೀರಿ. ಮತ್ತು ಮಹಿಮೆಯು ಶ್ರೇಷ್ಠತೆಯಲ್ಲಿದೆ. ಯಾವುದೇ ಕ್ಷೇತ್ರದಲ್ಲಿ ನಾವು ಮಹಿಮೆಯನ್ನು ಕಾಣಬಯಸಿದರೆ ಶ್ರೇಷ್ಠತೆಯು ಆಧಾರಿಯಾಗಿದೆ. ಅದರ ಮೂಲಕ ನಾವು ಮಹಿಮೆಯನ್ನು ಕಾಣಬಹುದು. ಪ್ರೇಸ್ ದ ಲಾರ್ಡ್. ಯಾರಿಗಾದರೂ ಶ್ರೇಷ್ಠತೆಯನ್ನು ಹಗುರವಾಗಿ ಕಾಣುವ ಅವಶ್ಯಕತೆ ಇಲ್ಲ. ಈ ಲೋಕದಲ್ಲಿ ನಾವು ಜೀವಿಸುತ್ತಿದ್ದೇವೆ, ಅದು ನಮಗೆ ಶ್ರೇಷ್ಠತೆಯ ಅಭ್ಯಾಸ ಮಾಡಲು ಹೇಳುವುದಿಲ್ಲ. ನೀವು ಅವರನ್ನು ನೋಡಿ ತಪ್ಪಾದುದನ್ನು ಸರಿ ಅಂತ ಹೇಳಬೇಡಿರಿ. ಪ್ರೇಸ್ ದ ಲಾರ್ಡ್.
ಅಕ್ಕಪಕ್ಕದವ್ರಿಗೆ ಹೇಳಿರಿ ತಪ್ಪಾದುದನ್ನು ಸರಿ ಎಂದು ಒಪ್ಪಿಕೊಳ್ಳಬೇಡಿರಿ. ಮತ್ತೊಮ್ಮೆ ಹೇಳಿ ತಪ್ಪಾದುದನ್ನು ಸರಿ ಎಂದು ಒಪ್ಪಿಕೊಳ್ಳಬೇಡಿರಿ. ಸಂತೋಷದಿಂದ ಹೇಳಿರಿ ತಪ್ಪಾಗಿರೋದನ್ನು ಸರಿ ಎಂದು ಒಪ್ಪಿಕೊಳ್ಳಬೇಡಿರಿ. ಯಾವಾಗಲೂ ಒಪ್ಪಿಕೊಳ್ಳಬೇಡಿರಿ. ಬಹಳಷ್ಟು ಜನರು ಈ ತಪ್ಪನ್ನು ಮಾಡುತ್ತಾರೆ. ಬಹಳಷ್ಟು ಜನರು ತಪ್ಪಾಗಿರುವುದನ್ನು ನೋಡುತ್ತಾರೆ. ಇದು ತಪ್ಪು ಮಾಡುವನು ಅವರ ಪ್ರಕಾರ ಶ್ರೀಮಂತನಾಗಿದ್ದಾನೆ. ಅವರಿಗೆ ಅನಿಸುತ್ತದೆ ತಪ್ಪು ಮಾಡುವುದು ಸರಿ ಎಂದು. ತಪ್ಪು ಮಾಡುವುದು ಯಾವತ್ತೂ ಸರಿಯಲ್ಲ. ಅವನು ಶ್ರೀಮಂತ ವ್ಯಕ್ತಿ ಇರಬಹುದು, ಅವನು ಬಡವನಾಗಿರಬಹುದು. ಅಲ್ಲಿ ನಾವು ಶ್ರೇಷ್ಠತೆ ಬಹಳ ಮುಖ್ಯವಾಗಿದೆ ಎಂದು ಹೇಳಿದೆವು. ಕ್ರಿಸ್ತ ಲಾರ್ಡ್ ಹೇಳಿರಿ, ನನ್ನ ಹತ್ತಿರ ಒಂದು ಶ್ರೇಷ್ಠವಾದ ಆತ್ಮವಿದೆ. ನಾವು ಬಹಳಷ್ಟು ಅದರಲ್ಲಿ ಹೇಳಿದ್ದೇವೆ. ನಾವು ಶ್ರೇಷ್ಠತೆ ಎಂದರೆ ಬೆಟರ್ ದೆನ್ ಎವ್ರಿಥಿಂಗ್. ಒಂದು ವಸ್ತುವಿಂದ ಇನ್ನೊಂದು ವಸ್ತು ಒಳ್ಳೆಯದಾಗಿರ್ಬೇಕು. ಕ್ವಾಲಿಟಿಯಲ್ಲಿ, ಎಲ್ಲ ಪ್ಯಾರಾಮೀಟರ್ನಲ್ಲಿ, ಹೈಯರ್ ಸ್ಟ್ಯಾಂಡರ್ಡ್ನಲ್ಲಿ, ಇನ್ ಥಾಟ್ನಲ್ಲಿ, ಆಕ್ಷನ್, ಮಾರಲ್ ಆಕ್ಷನ್, ನೀವು ಯೋಚನೆಗಳಲ್ಲಿ, ಕೆಲಸಗಳಲ್ಲಿ, ನೈತಿಕ ಮೌಲ್ಯಗಳಲ್ಲಿ ಉನ್ನತ ಸ್ತರವನ್ನು ತೋರಿಸುತ್ತೀರಿ. ಹೈಯರ್ ಇನ್ ರ್ಯಾಂಕ್, ಉನ್ನತವಾಗಿದ್ದೀರಿ. ಪ್ರೇಸ್ ದ ಲಾರ್ಡ್. ಮತ್ತು ನಾವು ಹೇಳಿದೆವು ಶ್ರೇಷ್ಠತೆಯು ಇದು ಕಾಂಬಿನೇಷನ್ ಆಗಿದೆ. ಹೇಳಬಹುದು ಕಾಂಬಿನೇಷನ್ ಆಗಿದೆ. ಶ್ರೇಷ್ಠತೆಯಲ್ಲಿ ಮೊಟ್ಟ ಮೊದಲಿರುವುದು ಡಿಸಿಪ್ಲಿನ್, ಸುವ್ಯವಸ್ಥಿತ ಹೇಳಬಹುದು. ಯಾರು ಶ್ರೇಷ್ಠರಾಗಿರ್ತಾರೋ ಅವರು ಡಿಸಿಪ್ಲಿನ್ನಲ್ಲಿ ಇರುತ್ತಾರೆ. ಪ್ರೇಸ್ ದ ಲಾರ್ಡ್. ನೀವು ಯೋಚನೆ ಮಾಡಿರಿ, ನೀವು ಒಂದು ಗಾಡಿಯನ್ನು ಓಡಿಸುತ್ತಿದ್ದೀರಿ ಮತ್ತು 2 ಗಾಡಿಗಳಿವೆ. ನಿಮಗೆ ಹೇಳಲಾಗಿದೆ ಯಾವುದನ್ನು ನೀವು ಕೊಂಡುಕೊಳ್ಳುತ್ತೀರಿ. ನಾನು ಮೊದಲು ಓಡಿಸಿ ನೋಡುತ್ತೇನೆ. ಬೇರೆಯವರು ಯಾರಾದರೂ ಓಡಿಸಿ ಬಂದರೆ ನೀವು ಇಲ್ಲಿ ಗಾಡಿಯನ್ನು ಕೊಂಡುಕೊಳ್ಳಲು 2 ಗಾಡಿಗಳಿವೆ. ಅದು ಮಾರುವುದಕ್ಕೆ ಬಂದಿದೆ. 2ರಲ್ಲಿ ಒಂದನ್ನು ನೀವು ಕೊಂಡುಕೊಳ್ಳಬೇಕು. ಎದುರಿನಲ್ಲಿ 2 ಗಾಡಿಗಳು ನಡ್ಕೊಂಡು ಬರುತ್ತಿವೆ. ಒಂದು ಗಾಡಿ ನಿಧಾನ ಬರುತ್ತಿದೆ, ಹ್ಯಾಂಡಲ್ ನಿಧಾನವಾಗಿ ಬರುತ್ತಿದೆ. ಒಂದು ಗಾಡಿ ಹೀಗೆ 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 ಹೀಗೆ. ಯಾವ ಗಾಡಿಯನ್ನು ನೀವು ಅದನ್ನು ಕೊಂಡುಕೊಳ್ಳುತ್ತೀರಿ? ಯಾವ ಗಾಡಿಯನ್ನು ಕೊಂಡುಕೊಳ್ಳುತ್ತೀರಿ? ಕೇಳುತ್ತಿದ್ದೀನಿ, ಯಾವ ಗಾಡಿಯನ್ನು? ಬೇಕಾದ್ರೆ ಅದರ ಗಾಲಿ ಕೂಡ ಹೀಗೆ ಹೀಗೆ ಆಗುತ್ತಿದೆ, ಗಾಲಿ ಕೂಡ ಜಿಗಿಯುತ್ತಿದೆ. ಯಾವ ಗಾಡಿಯನ್ನು ಕೊಂಡುಕೊಳ್ಳುತ್ತೀರಿ? ಯಾವುದನ್ನು? ಹೀಗೆ ಹೀಗೆ ಇರುವುದನ್ನು ಅದನ್ನು ನೀವು ಕೊಂಡುಕೊಳ್ಳುವುದಿಲ್ಲ. ಅದು ಅನುಶಾಸನ ಆಗಿದೆ. ಶ್ರೇಷ್ಠತೆಯಲ್ಲಿ ಅನುಶಾಸನ ಬಹಳ ಮುಖ್ಯವಾದ ವಸ್ತುವಾಗಿದೆ. ಬಹಳಷ್ಟು ಜನರು ಅದಕ್ಕಾಗಿ ಸಫಲರಾಗುವುದಿಲ್ಲ. ಅವರು ಅನುಶಾಸನ ಅಭ್ಯಾಸ ಮಾಡಲಿಲ್ಲ. ಅವರು ತಮ್ಮ ಹಣದಲ್ಲಿ ಅನುಶಾಸಿತರಲ್ಲ. ಬಹಳಷ್ಟು ಜನರು ಹೇಳ್ತಾರೆ, ನನ್ನ ಹತ್ರ ಹಣ ಇಲ್ಲ, ತೊಂದರೆ ಇದೆಲ್ಲ, ನಿನ್ನ ಹತ್ರ ಹಣ ಇಲ್ಲ, ತೊಂದರೆ ಇದಾಗಿದೆ. ನೀವು ಆ ಹಣದ ವಿಷಯದಲ್ಲಿ ಅನುಶಾಸಿತರಾಗಿದ್ದೀರಾ? ಹಣ ನಿಮ್ಮ ಹತ್ತಿರ ಬಂದಾಗ ಏನಾಗುತ್ತದೆ? ಬಹಳ ಜನರು ಅವ್ರಿಗೆ ಕೇಳಿದರೆ ಹಣ ಅವರ ಹತ್ತಿರ ಬರುವುದಕ್ಕಿಂತ ಮೊದಲು ಅವರು ಮೈಂಡ್ನಲ್ಲಿ ಸೆಟ್ ಮಾಡಿಕೊಳ್ತಾರೆ, ನಾ ಹಣವನ್ನು ಹೇಗೆ ವ್ಯಯ ಮಾಡಬೇಕು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. 2ನೇ ತರದವರು ತಮ್ಮ ಮನಸ್ಸಿಗೆ ಬಂದಂಗೆ ಮಾತನಾಡುತ್ತಾರೆ. ಇಲ್ಲಿ ಜಗಳವಾಗುತ್ತದೆ ಮನೆಯಲ್ಲಿ. ನಾನು ಯಾರ ಮಾತನ್ನು ಕೇಳುವುದಿಲ್ಲ, ನನ್ನ ಮನಸ್ಸಿಗೆ ಬಂದಂಗೆ ಮಾತನಾಡುತ್ತೇನೆ. ಪರವಾಗಿಲ್ಲ, ನಿಮ್ಮ ಮನಸ್ಸಿಗೆ ಬಂದಂತನ್ನು ಹೇಳಿ ಹೋಗುತ್ತೇನೆ. ಅವ್ರ ಜೀವಿತ ಹೀಗೆ ಇದೆ. ಅವ್ರಿಗೆ ಅನಿಸುವುದಿಲ್ಲ. ಅನುಶಾಸಿತರಾಗುವುದು ಬಹಳ ಮುಖ್ಯವಾಗಿದೆ. 2ನೇ ಪಾಯಿಂಟ್ ನಾನು ಹೇಳುತ್ತಿರುವುದು ಶ್ರೇಷ್ಠತೆಯಲ್ಲಿ ಅದು ಆಗಿದೆ. ಅನುಶಾಸನ್ ಹೇಳಬಹುದು. ಅನುಶಾಸನ್. ಯಾವುದೇ ಮನುಷ್ಯನು ಶ್ರೀಮಂತನಾಗಲು ಬಯಸಿದರೆ ಅವನು ಅನುಶಾಸಿತರಾಗಿರುವುದು ಬಹಳ ಮುಖ್ಯವಾಗಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಎಷ್ಟು ಜನರಿದ್ದೀರಿ ಪಕ್ಕದವರಿಗೆ ಅನುಶಾಸಿತರಾಗಿರುವುದು? ಅನುಶಾಸನ್ ನಿಮಗೆ ಸಫಲರಾಗಿ ಮಾಡಿಬಿಡುವುದು. ಹೇಳಿರಿ ಅನುಶಾಸನ್. ಪಾಸ್ಟರ್ ಐಜಾಕ್ಗೆ ಸಫಲ ಮಾಡುವುದು, ನಿಮಗೆ ಸಫಲ ಮಾಡುವುದು. ನಿಮಗೆ ಬಹಳಷ್ಟು ಜನರು ಅನುಶಾಸನದಿಂದ ತಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ನನ್ನ ಮನಸ್ಸಿಗೆ ಬಂದಂತೆ ನಾನು ಮಾಡುವೆನು. ತಮ್ಮ ಜೀವಿತದಲ್ಲಿ ಸಫಲತೆಯನ್ನು ಅವರು ಕಾಣುವುದಿಲ್ಲ. ಅವ್ರ ಜೀವಿತದ ಕಥೆ ಹೀಗಾಗುತ್ತದೆ. ನಾನು ಆ ಮನುಷ್ಯನನ್ನು ಭೇಟಿಯಾಗಲು ಹೋಗುತ್ತಿದ್ದೇನೆ. ನಾನು ಅರ್ಧ ಗಂಟೆ ನಂತರ ಲೇಟ್ ಆಯಿತು. ಅವನು ಸಿಟ್ಟಾದನು. ಏಕೆ ಅವನು ಸಿಟ್ಟಾಗುವುದಿಲ್ಲ? ಅವನು ನಿನ್ನ ಅಳಿಯನಾಗಿದ್ದನ. ನಿನಗೋಸ್ಕರ ಪೀಪಲ್ ಲೈಕ್ ದಟ್. ನೀವು ಸಫಲತೆ ಬಗ್ಗೆ ಮಾತನಾಡುವಾಗ, ನೀವು ಮುಂದೆವರಿಯುವ ಮಾತನಾಡುವಾಗ, ನೀವು ಶ್ರೇಷ್ಠತೆ ಮಾತನಾಡುವಾಗ, ನೀವು ಅನುಶಾಸನ ಬಗ್ಗೆ ಮಾತನಾಡುತ್ತಿದ್ದೀರಿ. ಪ್ರೇಸ್ ದ ಲಾರ್ಡ್. ಹೇಳಿರಿ, ನನ್ನ ಹತ್ತಿರ ಅನುಶಾಸನ ಇದೆ, ನನ್ನ ಹತ್ತಿರ ಕ್ರಮಬದ್ಧತೆ ಇದೆ. ಈ ವಿಷಯದ ನೀವು ಅಭ್ಯಾಸ ಮಾಡಬೇಕು. ಇವಾಗ ನಾವು ಒಂದು ವಾಕ್ಯವನ್ನು ನೋಡಿದ್ದೇವೆ. ಹಣದ ಅಭ್ಯಾಸವನ್ನು ಮಾಡಿರಿ. ಪರಮೇಶ್ವರನ ವಸ್ತುಗಳ ಬಗ್ಗೆ ಅಭ್ಯಾಸ ಮಾಡಿರಿ. ಅನುಶಾಸನದ ಕ್ರಮಬದ್ಧತೆಯ ಅಭ್ಯಾಸ ಮಾಡಿರಿ. ಕ್ರಮಬದ್ಧತೆಯ ಅಭ್ಯಾಸ. ಹಾಲೆಲೂಯಾ. ಸೋ ಇಂಪಾರ್ಟೆಂಟ್. ಶ್ರೇಷ್ಠತೆಯಾಗಿದೆ. ಬಹಳಷ್ಟು ವಸ್ತುಗಳ ಕಾಂಬಿನೇಷನ್ ಆಗಿದೆ. ಅದು ಮೊಟ್ಟ ಮೊದಲು ಕಾಂಬಿನೇಷನ್ ಆಗಿದೆ, ಅನುಶಾಸನವಾಗಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನಾವು ದಾನಿಯನ ಜೀವಿತದಿಂದ ಇದನ್ನು ನೋಡಿದೆವು. ದಾನಿಯನ ಜೀವನದಿಂದ ನಾವು ನೋಡಿದೆವು. ಅವನು ಕ್ರಮಬದ್ಧನಾಗಿದ್ದನು. ಯಾವುದನ್ನು ಹೇಳುತ್ತಿದ್ದನು ಅದನ್ನು ಮಾಡುತ್ತಿದ್ದನು. ಪ್ರೇಸ್ ದ ಲಾರ್ಡ್. ಅವನು ಹೇಳಿದನು, ನಾನು ರಾಜನ ಪಂಕ್ತಿಯಲ್ಲಿ ಊಟ ಮಾಡುವುದಿಲ್ಲ. ಒಂದು ದಿನ ಅವನು ಹೇಳಿದನು, ಇವತ್ತು ಊಟ ಮಾಡುತ್ತೇನೆ ಎಂದು. 3 ವರ್ಷಗಳವರೆಗೆ ತನ್ನನ್ನು ಅಪವಿತ್ರ ಮಾಡಿಕೊಳ್ಳಲಿಲ್ಲ. 3 ವರ್ಷಗಳವರೆಗೆ. 3 ವರ್ಷ ಅವನು ಯಾವುದೇ ಉಲ್ಟಾ ಪಲ್ಟಾ ಊಟ ಮಾಡಲಿಲ್ಲ. 3 ವರ್ಷ.
ಯೋಚನೆ ಮಾಡಿರಿ ಕ್ರಮಬದ್ಧತೆ. ಪ್ರೇಸ್ ದ ಲಾರ್ಡ್. ಸೊ ಸಫಲತೆಯಲ್ಲಿ ಅನುಶಾಸನ ಬಹಳ ಮುಖ್ಯವಾಗಿದೆ. ಸಫಲತೆಯಲ್ಲಿ ಅನುಶಾಸನ ಬಹಳ ಮುಖ್ಯವಾಗಿದೆ. ಮುಂದಿನ ವಿಷಯವನ್ನು ನಾನು ನಿಮಗೆ ತೋರಿಸಲು ಬಯಸುತ್ತೇನೆ. ಮಸೀಹನ ರೂಪದಲ್ಲಿ ನಾವು ಎಷ್ಟು ಆಶೀರ್ವಾದ ಹೊಂದಿದ್ದೇವೆ. ಮೊದಲನೇ ಕೊರಿಂಥದವರಿಗೆ 2ನೇ ಅಧ್ಯಾಯ 12ನೇ ವಾಕ್ಯ. ಮೊದಲನೇ ಕೊರಿಂಥದವರಿಗೆ 2ನೇ ಅಧ್ಯಾಯ 12ನೇ ವಾಕ್ಯ. ವಾವ್, ಹೇಳಬಹುದು ವಾವ್. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರ್ಗವನ್ನು ತಿಳಿಯುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದ್ದೆವು. ಇಲ್ಲಿ ನೀವು ತಿಳಿದುಕೊಳ್ಳಬಹುದು, ಪ್ರಾಪಂಚಿಕ ಆತ್ಮ ಒಂದು ಇದೆ. ಇದು ವಿಷಯ ನಿಮಗೆ ಇಲ್ಲಿ ಕಾಣಿಸಬಹುದು. ಪ್ರಾಪಂಚಿಕ ಆತ್ಮ ಒಂದು ಇದೆ, ಇಲ್ಲಿ ಬರೆದಿದೆ. ನಿಮ್ಗೆ ಇದು ಗೊತ್ತಿರಬೇಕು. ಪ್ರಾಪಂಚಿಕವಾದ ಒಂದು ಆತ್ಮವಿದೆ, ಅದು ನಿಮ್ಗೆ ಸಂಸಾರ ಪ್ರಾಪಂಚಿಕ ರೂಪವಾಗಿ ನಡೆಸಲು ಬಯಸುತ್ತೆ. ಪರಮೇಶ್ವರ್ ನಮ್ಗೆ ಹೇಳುತ್ತಿದ್ದಾರೆ, ಇಲ್ಲಿ ಪ್ರಾಪಂಚಿಕ ಆತ್ಮವಿಲ್ಲ, ಆದರೆ ನಾವು ದೇವರ ಆತ್ಮದಿಂದ ಬಂದ ಆತ್ಮವನ್ನೇ ಹೊಂದಿದ್ದೇವೆ. ಪ್ರೇಸ್ ದ ಲಾರ್ಡ್. ಹೇಳಿರಿ, ನನ್ನ ಹತ್ತಿರ ಪ್ರಾಪಂಚಿಕ ಆತ್ಮವಿಲ್ಲ. ಹೇಳಿರಿ, ನನ್ನ ಹತ್ತಿರ ಪ್ರಾಪಂಚಿಕ ಆತ್ಮವಿಲ್ಲ, ಆದರೆ ಆ ಆತ್ಮವಿದೆ. ಇದು ಪರಮೇಶ್ವರನಿಂದ ಬಂದಿದೆ. ನೀವು ತಿಳಿದುಕೊಳ್ಳಬೇಕು, ನಿಮ್ಮ ಹತ್ತಿರ ಏನೂ ಇದೆ. ಬಹಳಷ್ಟು ಜನರು ತಿಳಿದುಕೊಳ್ಳಲು ಪ್ರಯತ್ನ ಪಡಲಿಲ್ಲ. ಅವ್ರ ಹತ್ತಿರ ಏನೂ ಇದೆ, ಬಟ್ ಅವ್ರಿಗೆ ಗೊತ್ತಿರಬೇಕು ಅವ್ರಿಗೆ ಏನು ಬೇಕು. ಅವ್ರಿಗೆ ಏನು ಇದು ಗೊತ್ತಿದೆ, ಅವ್ರಿಗೆ ಏನು ಬೇಕು. ಅವ್ರಿಗೆ ಇದು ಗೊತ್ತಿಲ್ಲ ಅವ್ರ ಹತ್ತಿರ ಏನು ಇದೆ. ಏನಿಲ್ಲ ನಿಮ್ಗೆ ಬೇಕು, ಅದರಿಂದಲೇ ಸಿಗುವುದು ಯಾವುದು ನಿಮ್ಮ ಹತ್ತಿರ ಇದೆ. ಒಂದು ಮಗು ಓಡಲು ಬಯಸಿದರೆ ಅವನು ಮೊದಲು ತಿಳಿದುಕೊಳ್ಳಬೇಕು, ನನ್ನ ಹತ್ತಿರ ಕಾಲುಗಳಿವೆ. ಪ್ರೇಸ್ ದ ಲಾರ್ಡ್. ತನ್ನ ಕಾಲುಗಳಿಂದಲೇ ಅವನು ಓಡಲು ಸಾಧ್ಯ. ಒಬ್ಬ ವ್ಯಕ್ತಿ ಊಟ ಮಾಡಬೇಕಾಗಿ ಇನ್ನು ಮೊದಲು ತಿಳಿದುಕೊಳ್ಳಬೇಕು, ನನ್ನ ಹತ್ತಿರ ಬಾಯಿ ಇದೆ. ತನ್ನ ಬಾಯಿಯಿಂದ ಅವನು ಊಟ ಮಾಡಬಹುದು. ಇಲ್ಲಿ ಬೈಬಲ್ ಹೇಳುತ್ತದೆ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದಿಲ್ಲ, ದೇವರಿಂದ ಬಂದ ಆತ್ಮವನ್ನು ನಾವು ಹೊಂದಿದ್ದೇವೆ. ಮೊದಲೇ ಪ್ರಶ್ನೆ, ನಿಮಗೂ ಗೊತ್ತಿದೆಯೇ? ಮೊಟ್ಟ ಮೊದಲು ಪರಮೇಶ್ವರನ ಆತ್ಮವು ನಿಮ್ಮ ಹತ್ತಿರ ಇದೆ. ಪ್ರೇಸ್ ದ ಲಾರ್ಡ್. ಎಷ್ಟು ಜನಕ್ಕೆ ಗೊತ್ತಿದೆ? ಯಾರಿಗೆ ಗೊತ್ತಿದೆ ಅವರ ಕೈಗಳು ಬೇಗ ಎತ್ತಲ್ಪಡಬಹುದು, ಮತ್ತು ಅವ್ರಿಗೆ ಗೊತ್ತಿಲ್ಲ. ಅವರು ಯೋಚನೆ ಮಾಡುತ್ತಿರುವರು ಕೈಗಳನ್ನು ಎತ್ತಬೇಕೋ ಇಲ್ವೋ ಎಂದು. ಯಾರ ಹತ್ತಿರ ಇದೆ ಅವನು ಹೇಳುವನು. ಯಾರ ಹತ್ತಿರ ಇದೆ ಅವರು ಯೋಚನೆ ಮಾಡುತ್ತಿದ್ದಾರೆ. ಅವರು ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಬೇಕು, ತಮ್ಮ ಹತ್ತಿರ ಇದೆಯೋ ಅಥವಾ ಇಲ್ಲವೋ ಎಂದು. ಪ್ರೇಸ್ ದ ಲಾರ್ಡ್. ಒಳ್ಳೆಯದು. ಇಲ್ಲಿ ಎಷ್ಟು ಜನರಿದ್ದಾರೆ ಕೇಳುತ್ತೇನೆ ಮತ್ತೊಮ್ಮೆ. ಎಲ್ಲರಿಗೂ ಕಣ್ಣುಗಳಿವೆ. ಎಷ್ಟು ಜನ ಕೈಗಳು ಎತ್ತರು? ಎಷ್ಟು ಬೇಗ ಕೈಗಳನ್ನು ಎತ್ತಿದರು? ಏಕೆಂದ್ರೆ ಇದು ನಿಮಗೆ ಗೊತ್ತಿದೆ. ನಾನು ಕೇಳಿದಾಗ ಎಷ್ಟು ಜನರ ಹತ್ರ ಆತ್ಮವಿದೆ? ಕೆಲವು ಜನರು ಯೋಚಿಸುತ್ತಿದ್ದಾರೆ, ಏಕೆಂದರೆ ವಾಸ್ತವಿಕವಾಗಿ ಅವರ ಹತ್ರ ಇಲ್ಲ. ಅದು ಇದ್ದರೂ ಕೂಡ ಅವ್ರಿಗೆ ಗೊತ್ತಿಲ್ಲ. ಪ್ರೇಸ್ ದ ಲಾರ್ಡ್. ಇದು ತೊಂದರೆಯಾಗಿದೆ, ಅವ್ರಿಗೆ ಗೊತ್ತಿಲ್ಲ. ಕಣ್ಣುಗಳು ವಿಷಯ ಬಂದಾಗ ಎಲ್ಲರೂ ಹೇಗೆ ಕೈಗಳನ್ನು ಎತ್ತಿದರು? ಎಲ್ಲರೂ ಎತ್ತಿದರು. ಇನ್ನು ಮೊದಲನೇ ಸಲ ಬಂದವರು, 5 ಸಲ ಬಂದವರು ಎತ್ತಿದರು. ನಿಮ್ಗೆ ಕೇಳಿದ್ರು ಕಣ್ಣುಗಳಿವೆ? ಹೇಳಿದಿರಿ, ಹೌದು. ನಾನು ಕೇಳಿದೆ ಆತ್ಮಗಳಿದ್ದೇವೆ. ಅವರು ನೋಡುತ್ತಿದ್ದಾರೆ, ಏನೋ ಮಾಡಬೇಕೆಂದು. ಇದರ ಅರ್ಥ ಇದಾಗಿದೆ. ನಿಮಗೆ ಇದು ಗೊತ್ತಿಲ್ಲ. ನಾನು ಮತ್ತೆ ಕೇಳುತ್ತಿದ್ದೇನೆ, ಯಾರ ಹತ್ತಿರ ಪರಮೇಶ್ವರನಿಂದ ಆತ್ಮವಿದೆ? ಇನ್ನಷ್ಟು ಜನರಿಗೆ ಗೊತ್ತೂ ಇಲ್ಲ. ನನ್ನ ಹತ್ತಿರ ಪರಮೇಶ್ವರನಿಂದ ಬಂದ ಆತ್ಮವಿದೆ. ಹೇಳಬೇಡಿ ನಾವು ಪ್ರಾಪಂಚಿಕವಾಗಿ ಜೀವಿಸಲೇಬೇಕು, ಪ್ರಾಪಂಚಿಕವಾಗಿ ನಾವು ಮಾಡಲೇಬೇಕು. ನಿಮ್ಮ ಹತ್ತಿರ ಪ್ರಾಪಂಚಿಕ ಆತ್ಮವಿಲ್ಲ. ಪರಮೇಶ್ವರಿಗೆ ಧನ್ಯವಾದವಾಗಲಿ. ನೀವು ಈ ಲೈನ್ ಹೇಳುವ ಅವಶ್ಯಕತೆ ಇಲ್ಲ. ನಾವು ಈ ಪ್ರಾಪಂಚಿಕ ಪ್ರಕಾರ ಜೀವಿಸಬೇಕು. ಲೋಕದ ಪ್ರಕಾರ ಅವರು ಜೀವನ ಮಾಡುತ್ತಾರೆ, ಅವರಿಗೆ ಅಲೋಕ್ತೇವೆ. ಏಕೆಂದರೆ ನಮ್ಮ ಹತ್ತಿರ ಪರಮೇಶ್ವರನ ಆತ್ಮವಿದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮ್ಮನ್ನು ನೀವು ಚಿಕ್ಕ ಜೀವಿತಕ್ಕೆ ಕರೆದುಕೊಂಡು ಹೋಗಬೇಡಿರಿ. ನೀವು ಈ ಪ್ರಾಪಂಚಿಕ ಸ್ಟ್ಯಾಂಡರ್ಡ್ ನಲ್ಲಿ ಜೀವಿಸಲು ಯೋಚಿಸುತ್ತಿದ್ದೀರಿ, ಪ್ರಯತ್ನ ಪಡುತ್ತಿದ್ದೀರಿ. ನೀವು ಹುಡುಕುತ್ತಿದ್ದೀರಿ. ಲೋಕದ ಪ್ರಕಾರ ಈ ಸಮಾಜದಲ್ಲಿ ಸಮಾಜದ ಪ್ರಕಾರ ಜೀವಿಸಬೇಕು, ಆದರೆ ನಿಮ್ಮ ಹತ್ತಿರ ಆ ಆತ್ಮವಿಲ್ಲ. ನೀವು ಏಕೆ ಆ ಆತ್ಮದ ಪ್ರಕಾರ ಜೀವಿಸುತ್ತಿದ್ದೀರಿ? ನಿಮ್ಮ ಹತ್ತಿರ ಪರಮೇಶ್ವರನ ಆತ್ಮವಿದೆ. ಇದು ಒಂದು ಆಶೀರ್ವಾದವಾಗಿದೆ. ನಿಮ್ಮ ಹತ್ತಿರ ಪರಮೇಶ್ವರನ ಆತ್ಮವಿದೆ. ನೀವು ಪ್ರಾಪಂಚಿಕ ಪ್ರಕಾರ ಜೀವಿಸುವ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ತಿರ ಅವರ ಕನಸುಗಳು ಇರುವ ಅವಶ್ಯಕತೆ ಇಲ್ಲ, ಅವರ ಇಚ್ಛೆಗಳು ಇರುವ ಅವಶ್ಯಕತೆ ಇಲ್ಲ. ಈ ಎಲ್ಲ ವಿಷಯಗಳು ಅವರ ಹತ್ತಿರ ಇದೆ. ಅವರ ಹತ್ತಿರ ಪ್ರಾಪಂಚಿಕ ಆತ್ಮವಿದೆ. ನಮ್ಮ ಹತ್ತಿರ ಪರಮೇಶ್ವರನ ಆತ್ಮವಿದೆ. ಪ್ರೇಸ್ ದ ಲಾರ್ಡ್. ಹೇಳಿರಿ, ನನ್ನ ಹತ್ತಿರ ಪರಮೇಶ್ವರನ ಆತ್ಮವಿದೆ. ನನ್ನ ಹತ್ತಿರ ಪರಮೇಶ್ವರನ ಆತ್ಮವಿದೆ. ಬಹಳ ಇಂಪಾರ್ಟೆಂಟ್. ಮುಂದೆ ಹೋಗೋಣ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರವನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದ್ದೇವೆ. ಪ್ರೇಸ್ ದ ಲಾರ್ಡ್. ಪ್ರಾಪಂಚಿಕ ಆತ್ಮ ನಿಮಗೆ ತಿಳಿಸುವುದು ಪ್ರಪಂಚವು ನಿಮಗೆ ಏನು ಕೊಡುವುದೆಂದು. ಪರಮೇಶ್ವರನ ಆತ್ಮವು ನಿಮಗೆ ತಿಳಿಸುವುದು ಪರಮೇಶ್ವರ್ ನಿಮಗೆ ಏನು ಕೊಟ್ಟಿದ್ದಾರೆ ಎಂದು. ನಿಮ್ಮ ಮೇಲೆ ಅವಲಂಬಿತವಾಗಿದ್ದು ನೀವು ಏನು ತಿಳಿದುಕೊಳ್ಳಬೇಕು. ಬಹಳಷ್ಟು ಜನರಿಗೆ ಪ್ರಾಪಂಚಿಕ ಆತ್ಮ ಹೇಳಿದೆ, ಈ ಪ್ರಪಂಚವರಿಗೆ ಏನೇನು ಕೊಡಬಹುದು. ಪವಿತ್ರ ಆತ್ಮವೊಂದಿಗೆ ಸಹಭಾಗಿತ್ವ ಹೊಂದಿಲ್ಲ. ಇದನ್ನು ತಿಳಿದುಕೊಳ್ಳಲು ಪರಮೇಶ್ವರ ಅವರಿಗೆ ಏನೇನು ಕೊಟ್ಟಿದ್ದಾರೆ.
ಪ್ರಾಪಂಚಿಕ ಆತ್ಮ ಹೇಳುವುದು ಪ್ರಪಂಚವು ಏನನ್ನು ಅವರಿಗೆ ಕೊಡುತ್ತದೆ ಎಂದು. ಭವಿಷ್ಯ ಕಾಲದಲ್ಲಿ ಪರಮೇಶ್ವರ ಆತ್ಮ ನಿಮಗೆ ಹೇಳುವುದು ಪರಮೇಶ್ವರ ನಿಮಗೆ ಏನನ್ನು ಕೊಟ್ಟಿದ್ದಾರೆ ಅದು ಭೂತಕಾಲ ಆಗಿದೆ. ನಿಮ್ಮೊಳಗೆ ಪ್ರಾಪಂಚಿಕ ಭಯವಿರುವಾಗ, ಪ್ರಾಪಂಚಿಕವಾಗಿ ಜೀವಿಸುವ ಇಚ್ಛೆ ಇದ್ದಾಗ ನಿಮ್ಮನ್ನು ನೀವು ಬಿಡಿಸಿಕೊಳ್ಳಿರಿ. ಪವಿತ್ರ ಆತ್ಮ ಜೊತೆ ಸಹಭಾಗ ಹೊಂದಿರಿ. ಪವಿತ್ರ ಆತ್ಮನ ಜೊತೆ ನೀವು ಸೌಭಾಗ್ಯತೆ ಹೊಂದಿದಾಗ ಪವಿತ್ರ ಆತ್ಮನು ನಿಮಗೆ ಹೇಳಲು ಪ್ರಾರಂಭಿಸುವರು ಪರಮೇಶ್ವರ ನಿಮಗೆ ಏನೆಲ್ಲ ಕೊಟ್ಟಿದ್ದಾರೆ. ಲೋಕದಲ್ಲಿರುವ ಭಯ, ಲೋಕದ ಮೇಲೆ ಇಟ್ಟಿರುವ ನಂಬಿಕೆ ಅದು ಹೊರಟು ಹೋಗುವುದು. ನಿಮ್ಮ ಹತ್ತಿರ ಆತ್ಮವಿಲ್ಲ. ಹೇಳಿರಿ, ನನ್ನ ಹತ್ತಿರ ಪರಮೇಶ್ವರನ ಆತ್ಮವಿದೆ, ದೇವರ ಆತ್ಮವಿದೆ. ನನ್ನ ಹತ್ತಿರ ಪರಿಶುದ್ಧ ಆತ್ಮನಿದ್ದಾನೆ. ನಾನು ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟಿದ್ದೇನೆ. ಇದು ನನ್ನ ಅಧಿಕಾರವಾಗಿದೆ. ನಾನು ಆ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಅದನ್ನು ದೇವರು ನನಗೆ ಕೊಟ್ಟಿದ್ದಾರೆ. ಪ್ರೇಸ್ ದ ಲಾರ್ಡ್. ತಂದೆ ತಾಯಿಗಳು ಕೂಡ ಹೇಳಲು ಸಾಧ್ಯವಿಲ್ಲ ಅವ್ರ ಮಕ್ಕಳ ಹತ್ರ ಎಷ್ಟೊಂದು ಹಣವಿದೆ. ಮಕ್ಕಳಿಗೆ ಬಹಳ ದಿನವಾದ್ಮೇಲೆ ಗೊತ್ತಾಗುತ್ತೆ ತಂದೆ ಹತ್ತಿರ ಎಷ್ಟು ಇತ್ತು. ಆದರೆ ಇಲ್ಲಿ ಪರಿಶುದ್ಧ ಆತ್ಮನು ನಿಮಗೆ ತಿಳಿಸುವನು ಪರಮೇಶ್ವರ್ ನಿಮಗೆ ಏನೆಲ್ಲ ಕೊಟ್ಟಿದ್ದಾರೆ ಎಂದು. ಯಾವಾಗಲೂ ಈ ವಿಷಯವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿರಿ. ಕೇಳುವುದಕ್ಕಿಂತ ಮೊದಲು ತಿಳಿದುಕೊಳ್ಳಿರಿ. ಪ್ರೇಸ್ ದ ಲಾರ್ಡ್. ನಾನು ಯಾವಾಗಲೂ ಜನರಿಗೆ ಹೇಳುತ್ತೇನೆ, ನೀವು ತಿಳಿದುಕೊಂಡರೆ ಕೇಳುವ ಅವಶ್ಯಕತೆ ಇಲ್ಲ. ಪ್ರೇಸ್ ದ ಲಾರ್ಡ್. ಯಾರು ಕೇಳುತ್ತಾರೋ ಅವರಿಗೆ ಗೊತ್ತಿಲ್ಲ, ಅವರೇ ಕೇಳುತ್ತಾರೆ. ನನ್ನ ಲೈನ್ ಅನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. ವರ್ಷದಿಂದ ಕಲಿಸುತ್ತಿದ್ದೇನೆ. ತಿಳಿದವರೇ ಕೇಳುತ್ತಾರೆ, ಯಾರು ತಿಳಿದಿದ್ದಾರೋ ಅದನ್ನು ತೆಗೆದುಕೊಂಡು ಹೋಗುತ್ತಾರೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನರು ಇದ್ದೀರಾ? ಈಗ ಯೋಚಿಸಿರಿ, ಒಬ್ಬರ ಮನೆಯಲ್ಲಿ ಒಂದು ಮಗು ಇದೆ. ಅವರು ಇನ್ನೊಂದು ಮಗುವನ್ನು ದತ್ತು ತೆಗೆದುಕೊಂಡರು. ದತ್ತು ಪಡೆದ ಮಗು ಮನೆಯಲ್ಲಿ ಕುಳಿತುಕೊಂಡಿದೆ. ಅದಕ್ಕೆ ಹಸಿವಾಗಿದೆ, ಅದು ಕುಳಿತುಕೊಂಡಿದೆ. ಕುಳಿತುಕೊಂಡಿದೆ. ಎರಡನೇ ಮಗು ಅದು ವರ್ಷಗಳಿಂದ ಅಲ್ಲೇ ಇದೆ. ಅದು ಬರುವುದು ಮನೆಯ ಕಿಚನ್ ಒಳಗೆ ಹೋಗಿ ತಿಂದು ಹೊರಗಡೆ ಹೋಗುವುದು. ಈ ಮಗು ಯೋಚಿಸುವುದು, ನೀನು ಹೋಗಿದರು ಕೂಡ ಯಾರು ಏನು ಹೇಳುತ್ತಿರಲಿಲ್ಲ, ಯಾಕೆಂದ್ರೆ ನಿನಗೂ ದತ್ತು ತೆಗೆದುಕೊಳ್ಳಲಾಗಿದೆ. ಮನೆಯಲ್ಲಿರುವನ ಇವನು ಮಮ್ಮಿ ಎನ್ನುವನು. ನಾನು ಕಿಚನ್ ಅಲ್ಲಿ ಹೋಗಿ ಊಟವನ್ನು ತೆಗೆದುಕೊಳ್ಳಲ್ಲ. ಮಮ್ಮಿ ಇದೆಂತ ಪ್ರಶ್ನೆ ಆಗಿದೆ. ಯೋಚನೆ ಮಾಡಿ ನೋಡಿ. ನಿಮ್ಮ ಮಗು ಬೇಗ ಹೇಳುತ್ತದೆ, ನಾನು ಬಂದು ಹೇಳಿ, ಪಪ್ಪ ನಾ ಸ್ಕೂಲ್ಗೆ ಹೋಗ್ಲಾ, ಪಾಪ ಊಟ ಮಾಡಲ್ಲ, ಪಪ್ಪ ಸ್ನಾನ ಮಾಡಲ್ಲ. 4 ದಿನ ಆದ್ಮೇಲೆ ನೀವು ಹೇಳೋರಿ, ಇಲ್ಲಿ ಬಾ, ಇದೆಂತ ಡ್ರಾಮಾ. ಎಷ್ಟುವರೆಗೆ ನನ್ನನ್ನು ಕೇಳುತ್ತಿರುವೆ? ನಿನಗೆ ಗೊತ್ತಿಲ್ಲ ಮನೆಯಲ್ಲಿರುವುದೆಲ್ಲ ನಿನ್ನದಾಗಿ. ನಿನ್ನ ಮನಸ್ಸಿಗೆ ಬಂದಂತೆ ನೀನು ಮಾಡು. ಪ್ರೇಸ್ ದ ಲಾರ್ಡ್. ಅವನು ತಿಳಿದೇ ಹೋದರೆ ಅದರ ಪ್ರಕಾರವನ್ನು ಜೀವಿಸಲು ಸಾಧ್ಯವಿಲ್ಲ. ಇದು ಇಂಪಾರ್ಟೆಂಟ್ ಆಗಿದೆ, ನೆನಪಿನಲ್ಲಿ ಇಟ್ಕೊಳ್ಳಿರಿ. ನಾನು ಮುಂದೆ ಹೊರೆಯುತ್ತಾ ಹೋಗುತ್ತಿದ್ದೇನೆ. ಪರಮೇಶ್ವರು ಏಕೆ ಬಯಸುತ್ತಾರೆ ನಾವು ಆ ವಿಷಯವನ್ನು ತಿಳಿದುಕೊಳ್ಳಬೇಕು. ನಾವು ಈ ವಿಷಯ ಪ್ರಕಾರ ಜೀವಿಸಬೇಕೆಂದು. ಪ್ರಾಪಂಚಿಕ ಆತ್ಮ ನಿಮ್ಮ ಪ್ರಾಪಂಚಿಕ ಬಗ್ಗೆ ತಿಳಿಸುವುದು, ಅದರ ಪ್ರಕಾರ ನೀವು ಜೀವಿಸುತ್ತಿದ್ದೀರಿ. ಇದರಲ್ಲಿ ಬದಲಾವಣೆ ಆಯಿತು. ಪರಿಶುದ್ಧ ಆತ್ಮನು ಸ್ವೀಕರಿಸಿದಿರಿ. ಹಾಲೆಲೂಯಾ, ಹಾಲೆಲೂಯಾ. ಜನರಿಗೆ ಗೊತ್ತಾಗಬೇಕು ಪವಿತ್ರಾತ್ಮನ್ನು ಸ್ವೀಕರಿಸುವುದು ಎಷ್ಟು ದೊಡ್ಡ ಆಶೀರ್ವಾದವಾಗಿದೆ. ನನ್ನ ಬಾಯಿಂದ ನೀವು ಯಾವಾಗಲೂ ಕೇಳೋದಿಲ್ಲ, ನಾನು ಪ್ರಾಪಂಚಿಕವಾಗಿ ಜೀವಿಸಬೇಕೆಂದು. ನನ್ನ ಒಳಗೆ ಅದು ಬರುವುದಿಲ್ಲ. ಏಕೆ? ನನ್ನ ಒಳಗೆ ಪರಿಶುದ್ಧ ಆತ್ಮನು ಇದ್ದಾನೆ. ನನ್ನ ಒಳಗೆ ಇರುವ ಪವಿತ್ರಾತ್ಮನು ಹೇಳುವುದಿಲ್ಲ ಪ್ರಾಪಂಚಿಕವಾಗಿ ಜೀವಿಸಬೇಕೆಂದು. ನನ್ನ ಒಳಗೆ ಪ್ರಾಪಂಚಿಕ ಆತ್ಮವಿದ್ದರೆ ನನಗೆ ಕಲಿಸುತ್ತಿತ್ತು ಲೋಕದ ಪ್ರಕಾರ ಜೀವಿಸಬೇಕೆಂದು. ನನ್ನ ಒಳಗೆ ಪರಿಶುದ್ಧ ಆತ್ಮನು ಇದ್ದಾನೆ, ನನಗೆ ಕಲಿಸುತ್ತಾನೆ ಪರಮೇಶ್ವರನ ಪ್ರಕಾರ ಜೀವಿಸಬೇಕೆಂದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನರಿದ್ದೀರಿ? ನಾನು ಅಲ್ಲಿವರೆಗೂ ಹೋಗಬೇಕು, ಎಲ್ಲಿವರೆಗೂ ನಾನು ಮುಟ್ಟಲು ಬಯಸುತ್ತೇನೆ. ಓಕೆ, ನೆಕ್ಸ್ಟ್ ಬೇಗ. ಓ ಲಾರ್ಡ್, ಓ ಲಾರ್ಡ್, ಓ ಲಾರ್ಡ್, ಓ ಬಾಯ್, ಲುಕ್ ದಟ್ ಸ್ಕ್ರಿಪ್ಚರ್. ಮತ್ತೆ ಓದೋಣ ಬೇಗ. 12ರಿಂದ 13ಗೆ ಹೋಗೋಣ. ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳೋದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. ಪಿಕ್ಚರಲ್ಲಿ ಮೇನ್ ವಿಷಯ ಏನಾಗಿದೆ, ನಾವು ಆ ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಿರಿ. ಮುಂದೆ ಹೋದಾಗ ಸ್ಕ್ರೀನ್ ಹೊಟ್ಟು ಹೋಗುವುದು ಮರೆತು ಬಿಡಬೇಡಿರಿ. ಮುಂದೆ ಏನೋ ಮಾತನಾಡುತ್ತಿದೆ, ಅದು ಹಿಂದಿನಿಂದ ಜೋಡಿಸಲ್ಪಟ್ಟಿರುವುದು. ಹಿಂದಿನ ಮಾತು ಅದು ಮುಂದೆ ಹೋಗಿದೆ, ಅದು ಏನಾಗಿದೆ ನಾವು ಆ ವಿಷಯವನ್ನು ತಿಳಿದುಕೊಳ್ಳಬೇಕು. ಹೇಳಿ, ನಾವು ಆ ವಿಷಯವನ್ನು ತಿಳಿದುಕೊಳ್ಳಬೇಕು. ನೆನಪಿನಲ್ಲಿರುವುದು ಮರೆತುಕೊಳ್ಳಬೇಡಿರಿ. ಸ್ಕ್ರೀನ್ ಹೊಟ್ಟು ಹೋಗುವುದು. ಓಕೆ, ನೆಕ್ಸ್ಟ್ 13. ಇವುಗಳನ್ನು ಯಾವ ವಿಷಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಹಲೋ, ತಿಳಿದು ಬಂತ ಕನೆಕ್ಷನ್ ನಾನು ತೋರಿಸುತ್ತಿದ್ದೆ. ಯಾವುದನ್ನು ಆದ್ರೆ ಯಾವ ವಿಷಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಒಂದೇ ವಿಷಯವಾಗಿದೆ, ನಾವು ತಿಳಿದುಕೊಳ್ಳಬೇಕು. ನೀವು ತಿಳಿದುಕೊಳ್ಳದಿದ್ದರೆ ಏನೂ ಆಗುವುದಿಲ್ಲ. ಇಲ್ಲಿ ಬರೆದಿದೆ, ಮತ್ತೆ ಓದೋಣ. 12. ನಾನು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರವನ್ನು, ಅಂದ್ರೆ ನಾವು ಅಂದ್ರೆ ನಾನು ಬರೀ ಫಾಸ್ಟರ್ ಅಲ್ಲ. ಇಲ್ಲ, ಬೈಬಲ್ ಪಾಸ್ಟರ್ ಓದಬೇಕು.
ಚಾಯ್ಸ್ನಲ್ಲಿ ಫಾಸ್ಟರ್ಗೆ ಟೈಮ್ಗೆ ಬರಲು ಹೇಳಿ ಚರ್ಚ್ಗೆ ನಾವು ಕೆಲಸ ಮಾಡೋಣ. ನಾನು ಹೇಳಿದೆ, ನೀವು ಯಾವಾಗ ತಿಳಿದುಕೊಳ್ಳೋರಿ ಆ ಮಾತುಗಳು, ಕೆಲಸ ಏನಾಗಿದೆ ತಿಳಿದುಕೊಳ್ಳುವುದು, ಹೇಳಿರಿ ತಿಳಿದುಕೊಳ್ಳುವುದು. ನೆಕ್ಸ್ಟ್ ಆ ವಿಷಯವನ್ನು ತಿಳಿದುಕೊಳ್ಳುವುದು. ಯಾವ ಮಾತುಗಳನ್ನು ತಿಳಿದುಕೊಳ್ಳಬೇಕು? ಯಾರು ಅದನ್ನು ಕೊಟ್ಟಿದ್ದಾರೆ? ದೇವರು ಕೊಟ್ಟಿರುವುದು. ದೇವರು ಕೊಟ್ಟಿರೋ ಮಾತುವನ್ನು ತಿಳಿದುಕೊಳ್ಳಿ. ನಾನು ನಿಮ್ಗೆ ಹೋಮ್ವರ್ಕ್ ಕೊಡುತ್ತಿದ್ದೇನೆ, ಬರೆದುಕೊಳ್ಳಿರಿ. ಮನೆಗೆ ಹೋಗಿ ಅದನ್ನು ಅಭ್ಯಾಸ ಮಾಡಿ. ಮಾಸ್ಟರ್ ಹೇಳಿರುವ ಆ ವಿಷಯವನ್ನು ನಾವು ತಿಳಿದುಕೊಳ್ಳಬೇಕು. ನಾನು ಹೇಳುತ್ತಿಲ್ಲ ಆ ವಿಷಯವನ್ನು ತಿಳಿದುಕೊಳ್ಳಿತ್ತು. ನೀವು ಮನೆಗೆ ಹೋಗಿ ಆ ಬಿರಿಯಾನಿಗಳನ್ನು ತಿನ್ ಟಿವಿ ನೋಡಿ ಮಲಗಿದ್ದೀರಿ. ಮತ್ತೆ ನೆಕ್ಸ್ಟ್ ಸಂಡೇ ನೀವು ಬಂದಿದ್ದೀರಿ, ಹೇಳಿರಿ ಫಾಸ್ಟ್ ಏನಿದೆ ಮತ್ತೆ ನಿಮಗೆ ಕೆಲಸ ಕೊಡಲ್ಪಡ್ತಿದೆ. ನೀವು ಆ ವಿಷಯವನ್ನು ತಿಳಿದುಕೊಳ್ಳಿರಿ. ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಾಗಿದೆ. ಪ್ರೈಸ್ ದ ಲಾರ್ಡ್. ಬಹಳಷ್ಟು ಜನರಿಗೆ ಗೊತ್ತಿದೆ ಅವ್ರ ತಂದೆ ಅವ್ರಿಗೆ ಏನು ಕೊಟ್ಟು ಹೋಗಿದ್ದಾರೆ, ಅವ್ರಿಗೆ ಇದು ಗೊತ್ತಿಲ್ಲ ಪರಮೇಶ್ವರು ಏನು ಕೊಟ್ಟಿದ್ದಾರೆ. ಇದಕ್ಕೋಸ್ಕರ ಜಗಳ ಮಾಡುತ್ತಿದ್ದಾರೆ. ಈ ಆಸ್ತಿ ನನ್ನದು, ಈ ಆಸ್ತಿ ನಿನ್ನದು, ಈ ಆಸ್ತಿ ನನ್ನದು, ಈ ಆಸ್ತಿ ನಿನ್ನದು. ನಿಮಗೆ ಗೊತ್ತಾದರೆ ಪರಮೇಶ್ವರ್ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ. ನೀವು ಆಸ್ತಿಯನ್ನು ಬಿಟ್ಟು ಬಿಡುತ್ತಿದ್ದೀರಿ, ಯಾವಾಗಲೂ ಬಿಟ್ಟು ಬಿಡುತ್ತಿದ್ದೀರಿ. ಪ್ರೇಸ್ ದ ಲಾರ್ಡ್. ಆ ವಿಷಯವನ್ನು ತಿಳಿದುಕೊಳ್ಳಿರಿ. ದೇವರು ನಮಗೆ ಕೊಟ್ಟಿದ್ದಾರೆ. ಹೋಮ್ವರ್ಕ್ ಬರೆದುಕೊಳ್ಳುತ್ತಿದ್ದೀರಾ? ಕಷ್ಟಪಡ್ರಿ. ನಿಮ್ಮ ಜೀವಿತದ ಜೊತೆ ನೀವು ಗಂಭೀರವಾಗಿದ್ದರೆ, ನೀವು ಬೆಳೆಯಲು ಬಯಸಿದರೆ, ನೀವು ವಾಸ್ತವಿಕವಾಗಿ ಸಫಲತೆಯನ್ನು ಹೊಂದಲು ಬಯಸಿದರೆ ಈ ವಿಷಯವನ್ನು ನೀವು ತಿಳಿದುಕೊಳ್ಳಬೇಕು. ಬರೆದಿದೆ, ಆ ವಿಷಯವನ್ನು ತಿಳಿದುಕೊಳ್ಳಿರಿ. ನಿಮಗೆ ನೀವೇ ಈ ವಿಷಯಗಳು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನೆಕ್ಸ್ಟ್ ಯಾವುದುಗಳನ್ನು ಆ ವಿಷಯವನ್ನು ನಾವು ತಿಳಿದುಕೊಂಡಿದ್ದೇವೆ, ಏನು ತಿಳಿದುಕೊಂಡಿದ್ದೇವೋ ಮತ್ತು ಯಾರು ತಿಳಿದುಕೊಂಡಿಲ್ಲವೋ 12ರಲ್ಲಿ ನಿಂತುಕೊಳ್ಳುವರು. 13ರಲ್ಲಿ ಅದರ ಏನು ಕೆಲಸವಿಲ್ಲ. ತಿಳಿದು ಬಂತ 13 ಅವನೇ ಮಾಡುವನು. 12ನಲ್ಲಿ ಏನಾದ್ರು ಮಾಡಿ ಬಂದಿದ್ದಾನೆ, ಆದ್ರೆ ಅವನು ಹಾಗೆ ಕುಳಿತುಕೊಳ್ಳುವನು. ಪ್ರಭು ಇದನ್ನು ಕೊಡಿರಿ, ಪ್ರಭು ಅದನ್ನು ಕೊಡಿ. ಬಹಳಷ್ಟು ಜನರು 12ರಲ್ಲಿ ಇದ್ದಾರೆ. ಇನ್ಫ್ಯಾಕ್ಟ್ 12ರಲ್ಲೂ ಕೂಡ 11ರಲ್ಲಿ ಇದ್ದಾರೆ. ಅಲ್ಲಿ ಏನೂ ಇಲ್ಲ, ಏನೂ ಗೊತ್ತಿಲ್ಲ. ಅವ್ರಿಗೆ ಇದು ಕೂಡ ಗೊತ್ತಿಲ್ಲ ಏನು ಹೇಳಬೇಕು. ನೆನಪಿನಲ್ಲಿ ಇಟ್ಟುಕೊಳ್ಳಿರಿ, ಏನು ಹೇಳಬೇಕು ಬಹಳ ಇಂಪಾರ್ಟೆಂಟ್. ಮೊದಲು ಓದುತ್ತೇನೆ, ಆಮೇಲೆ ಹೇಳೋಣ. ಇವುಗಳನ್ನು ನಾವು ಯಾರು? ಅವರು ಈ ವಿಷಯವನ್ನು ತಿಳಿದುಕೊಂಡಿದ್ದಾರೆ, ಅವರು ಕಷ್ಟಪಟ್ಟಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿ ಅಲ್ಲ, ನಾನು ಟಿವಿ ನೋಡುವುದರಲ್ಲಿ ಕಷ್ಟಪಡುತ್ತಿದ್ದನು ಅಲ್ಲ, ಡಾನ್ಸ್ ಅನ್ನು ಕಲಿಯುತ್ತಿದ್ದನು, ಸಂಸಾರದ ಮದುವೆಗಳಲ್ಲಿ ಹೋಗಿ ಡಾನ್ಸ್ ಮಾಡುತ್ತಿದ್ದನು, ಅವನು ಹುಡುಕುತ್ತಿದ್ದನು ಯಾರ್ಯಾರ ಮನೆಗೆ ಹೋಗಿ ನಾನು ಸಾಲವನ್ನು ಕೇಳಲಿ. ಅವನು ಕೂತ್ಕೊಂಡು ಕಷ್ಟಪಟ್ಟು ಪರಮೇಶ್ವರನು ಕೊಟ್ಟಿರುವ ಈ 13ನೇ ವಾಕ್ಯ ಅವನಿಗೋಸ್ಕರ. 99% ಮಸೀಗಳು ಈ 13ನೇ ವಾಕ್ಯದಲ್ಲಿ ಏನು ಮಾಡಲು ಸಾಧ್ಯವಿಲ್ಲ. ಓದುತ್ತೇರೆ ಆದ್ರೆ ಏನು ಮಾಡಲು ಸಾಧ್ಯವೇ? 12ನೇ ವಾಕ್ಯವನ್ನು ಅವರು ಎಂದು ಮಾಡಲೇ ಇಲ್ಲ. ಇವಾಗ ಏನು ಮಾಡೋಣ? ಫಾಸ್ಟ್ ಪಾಪಿ ಹೊಟ್ಟೆಯ ವಿಷಯವಾಗಿ ಊಟ ಮಾಡಲೇಬೇಕು, ಮಕ್ಕಳನ್ನು ಕೂಡ ಸಾಕಬೇಕು. ಹಾಗಾದ್ರೆ ನೀವು 13ರಲ್ಲಿ ಎಂದು ಬರುವುದಿಲ್ಲ. 13ರಲ್ಲಿ ನಿಮ್ಮನ್ನು ನೀವು ಕರೆದುಕೊಂಡು ಹೋಗಬೇಕು. ಪರಮೇಶ್ವರ ನಿಮ್ಮನ್ನು ಇಲ್ಲಿ ಕರೆದುಕೊಂಡು ಬರುವುದಿಲ್ಲ. ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ? ಹಲೋ, ಎಷ್ಟು ಜನಕ್ಕೆ ಕಾಣಿಸುತ್ತಿದೆ? 12ರಿಂದ 13ಗೆ ಪರಮೇಶ್ವರ ತರುವರು ಅಥವಾ ನಾವೇ ಬರಬೇಕು? 12ರಲ್ಲಿ ತೆಗೆದುಕೊಂಡು ಬರುವುದು ಯಾರ ಕೆಲಸವಾಗಿದೆ? ಪರಮೇಶ್ವರನ ಕೆಲಸವಾಗಿದೆ. ಆತನು ನಮಗೆ ಆತ್ಮವನ್ನು ಕೊಟ್ಟಿದ್ದಾನೆ, ಅದು ಅವನ ಕೆಲಸವಾಗಿದೆ. ಆದರೆ ಆತ್ಮ ಜೊತೆ ಸಹಭಾಗಿತ್ವ ಆ ವಿಷಯವನ್ನು ತಿಳಿದುಕೊಳ್ಳುವುದು ಇದು ನಮ್ಮ ಕೆಲಸವಾಗಿದೆ. ಇಲ್ಲಿ ಜನರು ಈ ಕ್ಲಾಸ್ ಅನ್ನು ಪಾಸ್ ಮಾಡಲಿಲ್ಲ, ಎಲ್ಲರೂ ಅಲ್ಲೇ ಬಿದ್ದಿದ್ದಾರೆ. ಪ್ರಭು ಬಿಡುಗಡೆ ಕೊಡು, ಪ್ರಭು ಸ್ವಸ್ಥಪಡಿಸು, ಪ್ರಭು ಸಾಲವನ್ನು ತೀರಿಸು. ಅಯ್ಯೋ ನಾ ಸತ್ತು. ನಾವು ಯಾರಾಗಿದ್ದೇವೆ? ಇಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಏನು ಮಾಡಿದ್ದೇವೆ? ತೊಂದರೆ ಇಲ್ಲಾಗಿದೆ. 99% ಜನರು ಅವರು ತಿಳಿದುಕೊಂಡಿಲ್ಲ. 1% ಜನರ ಜೊತೆ ಹೋರಾಡುತ್ತಾರೆ. ಅವರು ತಿಳಿದಿದ್ದಾರೆ. ನೀನು ಹೇಗೆ ಹೇಳಬಹುದು? ಹೀಗೆ ನಾನು ಮುಂದೆ ಹೋಗುತ್ತಿದ್ದೇನೆ, ಸ್ವಲ್ಪ ಹಿಂದೆ ಹೋಗುತ್ತೇನೆ. ನಾನು ಹೇಳಿದಾಗ ನಿಮಗೆ ಗೊತ್ತಾಗಬೇಕು. ಓಕೆ, ನಾವು ಇವುಗಳನ್ನು ಮನುಷ್ಯ ಜ್ಞಾನವು ಕಲ್ಪಿಸದ ಮಾತುಗಳಿಂದಲ್ಲ ಹೇಳದೆ, ದೇವರ ಆತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ, ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಯಾರೆಲ್ಲ ಈ ವಿಷಯವನ್ನು ತಿಳಿಯಲು ಪ್ರಯತ್ನ ಪಡಲಿಲ್ಲ, ಯಾವುದನ್ನು ಪರಮೇಶ್ವರು ಕೊಟ್ಟಿದ್ದಾರೆ. ಅವನ ಹತ್ತಿರ ಬರೀ ಮನುಷ್ಯನ ಮಾತುಗಳಿರುವವು ಮಾತನಾಡುವುದಕ್ಕೆ. ಅವನು ಬರೀ ಮನುಷ್ಯನ ಜ್ಞಾನವನ್ನು ಕಲಿಸುವನು. ಇಲ್ಲಿ ಬರೆದಿದೆ ಮನುಷ್ಯನ ಜ್ಞಾನ. ಅವನು ಎಲ್ಲಿ ಹೋಗುವುದಿಲ್ಲ, ಅವನು ತಿರುಗಿ ಸುತ್ತಿ ಅಲ್ಲೇ ಬರುತ್ತಾನೆ. ಪ್ರೇಸ್ ದ ಲಾರ್ಡ್. ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ, ದೇವರ ಆತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ, ಆತ್ಮ ಸಂಬಂಧವಾದುದುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಮತ್ತು ನೀವು ಏನು ಹೇಳುವಿರಿ? ನಿಮ್ಗೆ ಆತ್ಮಿಕ ಮಾತುಗಳು ಗೊತ್ತೇ ಇಲ್ಲ. ಮಸೀಹರಿಗೆ ಕೂಡ ಕೇಳಿ ಹೊಟ್ಟೆಯಲ್ಲಿ ನೋವಾಯ್ತು. ನಾನು ಒಬ್ಬ ಒಳ್ಳೆ ಡಾಕ್ಟರ್ ತಿಳಿದಿ, ನಾನು
ಎಲ್ಲೂ ಕೂಡ ನೋವು ಇತ್ತು ಸಹೋದರಿ. ನಾನು ಆ ಡಾಕ್ಟರ್ ಹತ್ರ ಹೋದೆ. ಡಾಕ್ಟರ್ ನನಗೆ ಸ್ವಸ್ಥಪಡಿಸಿದನು. ನಾ ಈ ಮಸೀನ್ ಹತ್ರ ಯಾವುದೇ ಆಸೆ ಪಡೋದಿಲ್ಲ. ಈ ಮಸೀನ್ಗೆ ಗೊತ್ತೇ ಇಲ್ಲ ಅದ್ಭುತ ಅನ್ನೋದು ಒಂದು ವಿಷಯವಿದೆ. ಮಸೀನರು ಕೂಡ ಬೇರೆಯವರಿಗೆ ಅಡ್ವೈಸ್ ಕೊಡುತ್ತಾರೆ. ಅದು ಯಾವ ರೀತಿ ಇರುತ್ತದೆ? ಮನುಷ್ಯರದು ಜ್ಞಾನದ ಮೇಲೆ ಆಧಾರಿತವಾದದ್ದು. ಒಬ್ಬ ಮನುಷ್ಯನ ಹತ್ರ ಹಣ ಇಲ್ಲ, ಇನ್ನು 2 ಜಾಬ್ ಅನ್ನು ಮಾಡು. ನಾನು ಹೇಳುತ್ತಿದ್ದೆ, ದಶಮಾಂಶನು ಕೊಡೊಂದು ಅವ್ರು ಕಲಿಸುತ್ತಿಲ್ಲ. ಚರ್ಚ್ಗೆ ಹೋಗಿ ಪಾರ್ಟ್ನರ್ಶಿಪ್ ಮಾಡೋದು ಕಲಿಸುತ್ತಿಲ್ಲ. ಇವರ ಹತ್ತಿರ ಬರೀ ಮನುಷ್ಯನ ಜ್ಞಾನವಿದೆ. ನಮಗೆ ಮನುಷ್ಯರ ಜ್ಞಾನವನ್ನು ಕಲಿಸಬೇಡಿರಿ. ನಾವು ಪರಮೇಶ್ವರನ ಜ್ಞಾನವನ್ನು ತಿಳಿದಿದ್ದೇವೆ. ಪ್ರೇಸ್ ದ ಲಾರ್ಡ್. हालेलुया. उठाइए अपने हाथ, कीजिए अन्य भाषाओं में प्रार्थना. रोन शांताली ततला ब्रगाजाले त्रांत्रली ब्रगाजाले शांताली ततीला रींद्रले द्रगा ब्रगांदली ततीला ब्रांजे मैं श्रेष्ठ हूं रीजाली ततला बादे. हालेलुया. चला सकते महिमा महिमा. ये समय अपनी भेंट, अपना दशमांश, अपनी पार्टनरशिप को देने का Praise the Lord. Hallelujah. धन्यवाद देते हैं. अपने हाथों को उठाएंगे, हम प्रार्थना करेंगे भेंट के लिए. धन्यवाद देते हैं प्रभु, ये भेंट लाने की बुद्धि, ज्ञान, अनुग्रह, सम्मान हमें देने के लिए. जैसे हमने दिया है आपके वचनों के अनुसार, इसकी बढ़ी हुई फसल में तेजी से आ रही प्रभु यीशु मसीह के नाम. हमारी पर्ची पर लिखी हुई चीजों को हम वापस ले रहे हैं प्रभु यीशु मसीह के नाम में. हम इन भेंटों के ऊपर आपकी आशीषों का आह्वान करते हैं और बढ़ोतरी का नियम बोलते हैं आपके राज के विस्तार के लिए. और इस प्रार्थना को प्रभु यीशु के नाम में मांगते हैं. आमीन. फिर जो चला सकते हैं महिमा महिमा. अगर आपने कभी भी उद्धार ग्रहण नहीं किया था, अगर आपने कभी भी मसीह को अपने हृदय में ग्रहण नहीं किया था, अगर आपने कभी भी मसीह के इस जीवन का अनुभव नहीं किया जिसके बारे में मैं बात कर रहा हूं, यह आपका क्षण है. इन शब्दों को कहिए हे प्रभु परमेश्वर, मैं विश्वास करता हूं यीशु मसीह में, परमेश्वर के पुत्र में. मैं विश्वास करता हूं वो मरा मुझे बचाने के लिए. मैं विश्वास करता हूं परमेश्वर ने उनको मरे हुए में से जिलाया और वो आज जीवित हैं. मैं अपने मुंह से अंगीकार करता हूं यीशु मसीह मेरे जीवन के प्रभु हैं आज के दिन से, और उनमें मेरे विश्वास के द्वारा मैं ग्रहण करता हूं अनंत जीवन मेरे हृदय में, मेरी आत्मा में. धन्यवाद प्रभु मेरी आत्मा को बचाने के लिए. अब मेरे पास अनंत जीवन है. अभी मैं परमेश्वर की एक संतान हूं. मैं नया जन्मा हूं. धन्यवाद प्रभु. अगर आपने अभी अभी इस प्रार्थना को कहा था पास्टर क्रिस के साथ, बधाई हो. परमेश्वर के परिवार में आपका स्वागत है. खड़े हो सकते हैं. परमेश्वर का धन्यवाद देंगे उसकी दया के लिए, करुणा के लिए, प्रेम के लिए. परमपिता का प्रेम, यीशु मसीह का अनुग्रह और पवित्र आत्मा की सहभागिता हमारे साथ सदा के लिए बनी रहेगी प्रभु यीशु मसीह के नाम में. आमीन. निश्चय भलाई और करुणा सदा मेरे जीवन में निवास करेगी और मैं सदा के लिए परमेश्वर घर में निवास करता रहूंगा प्रभु यीशु मसीह के नाम में. आमीन. आनंद मनाइए. वचन काम करता है. मैं सर्वश्रेष्ठ हूं. थैंक यू वेरी मच. गॉड ब्लेस यू. बाय बाय.